ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ಇವತ್ತು ಮಸ್ಟರಿಂಗ್ ಕಾರ್ಯ ನಾವು ಮಾಡ್ತಾ ಇದ್ದೇವೆ. ನಾಳೆ ಡಿಮಸ್ಟರಿಂಗ್ ಇರುತ್ತೆ. ಸೊ ಮಸ್ಟರಿಂಗ್ ಕಾರ್ಯಕ್ಕೆ ವಿವಿಧ ತಾಲೂಕಿನಿಂದ ನಮ್ಮ ತಾಲೂಕಿಗೆ ಅಲರ್ಟ್ ಆಗಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ನಾವು ವೆಲ್ಕಮ್ ಮಾಡ್ಕೊಂತ ನಮ್ಮಲ್ಲಿ ಇರ್ತಕ್ಕಂಥ ಸೆಕ್ಟರ್ ಆಫೀಸರ್ಸ್ ಅವ್ರ ಜೊತೆ ಈಗಾಗಲೇ 2 ಬಾರಿ ಟ್ರೈನಿಂಗ್ ಆಗಿದೆ. ಸಿಬ್ಬಂದಿಗಳಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿದೆ. ಎಲ್ಲನೂ ಕೂಡ ನಾವು ಸುವ್ಯವಸ್ಥಿತವಾಗಿ ನಾವು ವ್ಯವಸ್ಥೆನ ಕಲಿಸ್ತಿದ್ದೇವೆ. ಮಿಷಿನ್ಸ್ಗಳು ಸಫಿಷಿಯೆಂಟಾಗಿ ಚುನಾವಣಾ ಆಯೋಗದಿಂದ ಮತ್ತು ಜಿಲ್ಲಾಡಳಿತನ ನಮಗೆ ಸಪ್ಲೈ ಮಾಡಿದ್ದಾರೆ. ನಾವೆಲ್ಲನೂ ಕೂಡ ಕ್ಯಾಂಡಿಡೇಟ್ ಸೆಟ್ಟಿಂಗು, ಬ್ಯಾಲೆಟ್ ಬಾಕ್ಸಸ್ಸು, ಸಿ ಯೂನಿಟ್ಸ್ಗಳು ಎಲ್ಲನೂ ಕೂಡ ಚೆಕ್ ಮಾಡಿ ಡಬಲ್ ಚೆಕ್ಕಿಂಗ್ ಆಗಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಸೊ ಸುಮಾರು 1070 ಸಿಬ್ಬಂದಿ ವರ್ಗದವ್ರನ್ನ 961 ಪೋಲಿಂಗ್ ಸ್ಟೇಷನ್ಸ್ ನಮ್ಮ ಜಿಲ್ಲೆಯಲ್ಲಿದೆ. ನಮ್ಮ ತಾಲೂಕಿಗೆ ಸಂಬಂಧಿಸಿದಂತೆ 223 ಪೋಲಿಂಗ್ ಸ್ಟೇಷನ್ಸ್ ಇದೆ. ಸಿಟಿ ಲಿಮಿಟ್ಸ್ಗೆ 146 ಬರುತ್ತೆ, ಉಳಿದಿದ್ದು 77 ನಮಗೆ ರೂರಲಲ್ಲಿ ಬರುತ್ತೆ. ಸೊ ಎಲ್ಲನೂ ಕೂಡ ಸೂಚಿತವಾಗಿ ಎಲ್ಲ ಪೋಲಿಂಗ್ ಸ್ಟೇಷನ್ಸಲ್ಲೂ ಮಿನಿಮಮ್ ಏನು ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಇದೆ, ಮೂಲಭೂತ ಸೌಕರ್ಯಗಳು ಎಲ್ಲನೂ ಕೂಡ ನಾವು ಈಗಾಗಲೇ ಪ್ರೊವೈಡ್ ಮಾಡಿದ್ದೀವಿ. ಇದು ಈ ಚುನಾವಣಾ ಕಾರ್ಯ ಇದನ್ನು ಡಿ-ಡೇ ನಾವು ಸುಮಾರು 6 ತಿಂಗಳಿಂದ ಈ ಒಂದು ಕಾರ್ಯವನ್ನು ನಾವು ಪ್ರಗತಿಯಲ್ಲಿ ಇಟ್ಕೊಂಡು ಮಾಡ್ಕೊತಾ ಬಂದಿದ್ದೇವೆ. ಈ ದಿನ ಮಸ್ಟರಿಂಗ್ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಮತ್ತು ಜಿಲ್ಲಾಡಳಿತ, ಚುನಾವಣಾ ಆಯೋಗ ಎಲ್ಲರಿಗೂ ಕೂಡ ನಾನು ಧನ್ಯವಾದನ ಹೇಳ್ತಾ, ನಾಳೆ ಪೋಲ್ ಡೇ ಇರ್ತದೆ. ಪೋಲ್ ಡೇ ಬೆಳಿಗ್ಗೆ 5:50ಕ್ಕೆ ನಾವು ಮಾಕ್ ಪೋಲ್ ಸ್ಟಾರ್ಟ್ ಮಾಡ್ತೀವಿ. ಚುನಾವಣಾ ಏಜೆಂಟ್ಸ್ ಅಂದರೆ ಬೂತ್ ಲೆವೆಲ್ ಏಜೆಂಟ್ಸ್ ಅವ್ರ ಜೊತೆಯಲ್ಲಿ, ಅವ್ರ ಪ್ರೆಸೆನ್ಸಲ್ಲಿ. ಅದೇ ರೀತಿಯಾಗಿ ನಾವು ಈ ಮಸ್ಟರಿಂಗ್ ಕಾರ್ಯಕ್ಕೆ ಮತ್ತು ನಾಳೆ ಡಿಮಸ್ಟರಿಂಗ್ ಕಾರ್ಯಕ್ಕೆ ಮತ್ತು ನಾಳೆ ಇಲ್ಲಿಂದ ನಾವು ಸ್ಟ್ರಾಂಗ್ ರೂಮ್ನ ಶಿಫ್ಟ್ ಮಾಡಲಿಕ್ಕೆ ಏನು ಹಾವೇರಿಯಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿದ್ದಾರೆ ಅಲ್ಲಿನೂ ಕೂಡ ನಾವು ಪೊಲಿಟಿಕಲ್ ಪಾರ್ಟೀಸ್ನ ಕೂಡ ಎಲ್ಲರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಅವ್ರ ಪರವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಮತ್ತು ಏಜೆಂಟ್ಸ್ಗಳು ಇಬ್ಬರಿಗೂ ಕೂಡ ನಾವು ಅವರಿಗೆ ಗಮನಕ್ಕೆ ತಂದು ಈಗಾಗಲೇ ನಮ್ಮ ಪೊಲಿಟಿಕಲ್ ಪಾರ್ಟಿಯವರು ಕೂಡ ನಮಗೆ ಈ ಒಂದು ಸ್ಟ್ರಾಂಗ್ ರೂಮ್ ಓಪನಿಂಗಲ್ಲಿ ಬಂದಿದ್ದಾರೆ. 8 o'clock ನಾವು ಸ್ಟ್ರಾಂಗ್ ರೂಮ್ ಓಪನಿಂಗ್ ಮಾಡಿದ್ದೇವೆ. ಎಲ್ಲ ಸುಸ್ಥಿತವಾಗಿ ನಾವು ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಟೆಂಪೋ ಎಲ್ಲಿ ಬೇಕು ಟೆಂಪೋನೂ ಮಾಡಿದ್ದೀವಿ, ಜೀಪ್ ಎಲ್ಲಿ ಬೇಕು ಜೀಪನ್ನು ಕೂಡ ನಾವು ವ್ಯವಸ್ಥೆನ ಮಾಡಿದ್ದೀವಿ. ಸುಮಾರು 2200 ನಾವು ಸಿಬ್ಬಂದಿ ವರ್ಗದಂಗೆ ಪೊಲೀಸ್ ಇಲಾಖೆ, ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಕಂದಾಯ ಇಲಾಖೆಯವರು ಮತ್ತು ಹಲವು ಅದರ್ ಇಲಾಖೆಗಳು, ಸೆಕ್ಟರ್ ಆಫೀಸರ್ಸ್, ಎಲ್ಲ ಬಸ್ ಡ್ರೈವರ್ಸ್ ಎಲ್ಲರಿಗೂ ಕೂಡ ನಾವು ಚುನಾವಣಾ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರಿಗೆಲ್ಲ EDC ಮತ್ತು ಪೋಸ್ಟಲ್ ಬ್ಯಾಲೆಟ್ ಸರ್ವಿಸ್ನ ಕೂಡ ಕೊಟ್ಟಿದ್ದೇವೆ. ಸೊ ನಾವೆಲ್ಲರೂ ಕೂಡ ರೆಡಿಯಾಗಿದ್ದೇವೆ ಈ ಒಂದು ಎಲೆಕ್ಷನ್ಸ್ನ ಭಾಳ ಸುಸಜ್ಜಿತವಾಗಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಲಿಕ್ಕೆ. ನಾವೆಲ್ಲರೂ ಕೂಡ ಸಾರ್ವಜನಿಕರ ವಿನಂತಿ ಏನಂದರೆ, ಈ ಒಂದು 5 ವರ್ಷದ ಹಬ್ಬ, ಮತದಾನದ ಹಬ್ಬ ಏನಿದೆ, ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂಥೇಳಿ ನಾವು ವಿನಂತಿಯನ್ನು ಮಾಡ್ತಾ, ಒಂದು ಈ ದಿನ ನಮ್ಗೆ ಎಲ್ಲ ಸಾರ್ವಜನಿಕರು, ಅಂಗವಿಕಲರಿಗೆ ಮತ್ತು ಹಿರಿಯರಿಗೂ ಕೂಡ ಈಗಾಗಲೇ ಮತದಾನ ಮಾಡಿಸಿದ್ದೀವಿ. ಅದೇ ರೀತಿ ತಾವು ಕೂಡ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನ ಎಲ್ಲರೂ ಕೂಡ ವೋಟ್ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಈ ಒಂದು ಮಸ್ಟರಿಂಗ್ಗೆ ಕಾರ್ಯಕ್ಕೆ ಆಗಿರೋ ಎಲ್ಲ ಸಿಬ್ಬಂದಿಯವರಿಗೂ ಒಂದು ಶುಭಾಶಯವನ್ನು ಕೊಡ್ತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.